MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಡಿಸಿಎಂ ಡಿಕೆ ಹಾಗೂ ಶಾಸಕ ಮುನಿರತ್ನ ನಡುವೆ ಕರಿಟೋಪಿ ಕದನ ತಾರಕಕ್ಕೇರಿದೆ. ಬೆಂಗಳೂರಿನ ಜೆಪಿ ಪಾರ್ಕ್ನಲ್ಲಿ ಡಿಸಿಎಂ ಡಿಕೆ ಎದುರೇ ಶಾಸಕ ಮುನಿರತ್ನ ಅಬ್ಬರಿಸಿದ್ದಾರೆ. ಮುನಿರತ್ನಗೆ ಕರಿಟೋಪಿ ಬಾ ಇಲ್ಲಿ ಅಂತ ಡಿಕೆ ಕರೆದಿದ್ದು ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ಇದೆಲ್ಲವನ್ನು ನೋಡೋಣ ಕರಿಟೋಪಿ ಕದನ ನ್ಯೂಸ್ ಟಾಪ್ ನಲ್ಲಿ. ಬೆಂಗಳೂರಿನ ಮತ್ತಿಕೆರೆಯಲ್ಲಿರೋ ಜೆಪಿ ಪಾರ್ಕ್ನಲ್ಲಿ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಳೂರು ನಡಿಗೆ ಕಾರ್ಯಕ್ರಮ ಕಾಂಗ್ರೆಸ್ ವರ್ಸಸ್ ಮುನಿರತ್ನ ನಡುವೆ ಜಂಗಿ ಕುಸ್ತಿಗೆ ವೇದಿಕೆಯಾಗಿತ್ತು. ಆರ್ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಆರ್ಎಸ್ಎಸ್ 100 ವರ್ಷದ ಕಾರ್ಯಕ್ರಮ ಮುಗಿಸಿ ಗಣವೇಷದಲ್ಲಿ ಡಿಕೆ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟಿದ್ರು. ಜನಸಾಮಾನ್ಯರಂತೆ ನಾನು ಕುಂದುಕೊರತೆ ಹೇಳ್ತೀನಿ ಅಂತ ಮುನಿರತ್ನ ಹೇಳುತ್ತಿದ್ರು. ಈ ವೇಳೆ ಡಿಸಿಎಂ ಡಿಕೆ ಹೇ ಕಪ್ಪು ಟೋಪಿ ಎಂಎಲ್ಎ ಮಾರಪ್ಪ ಎಂದು ಸಂಬೋಧಿಸಿದ್ದು ಕೋಲಾಹಲಕ್ಕೆ ಕಾರಣವಾಗಿದೆ. ಶಾಸಕ ಮುನಿರತ್ನರನ್ನ ಡಿಸಿಎಂ ಡಿಕೆ ಕರಿಟೋಪಿ ಅಂತ ಕರೆಯುತ್ತಿದ್ದಂತೆ ಸಿಟ್ಟಾಗಿ ವೇದಿಕೆಗೆ ತೆರಳಿದ್ರು. ಮುನಿರತ್ನ ಡಿಕೆ ಕೈಯಿಂದ ಮೈಕ್ ಕಿತ್ತುಕೊಂಡ್ರು. ಇದು ಸರ್ಕಾರಿ ಕಾರ್ಯಕ್ರಮವಾದ್ರೂ ಸ್ಥಳೀಯ ಶಾಸಕನಾದ ನನ್ನ ಕರೆದಿಲ್ಲ, ಸಂಸದರ ಫೋಟೋ ಕೂಡ ಹಾಕಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇದಾದ ಬಳಿಕ ವೇದಿಕೆಯಲ್ಲಿ ರಣರಂಗವೇ ನಡೆದೋಯ್ತು. ಎಲ್ಲ ಮತದಾರ ದೇವರುಗಳೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ, ಆದರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆಲಿ ನಾನು ಕುಂತ್ಕೊಳ್ತೇನೆ, ಎಲ್ಲರ ಜೊತೆಯಲ್ಲಿ. ಶಾಸಕ ಮುನಿರತ್ನ ನಡೆಯಿಂದ ಸ್ಥಳದಲ್ಲಿದ್ದ ಕೈ ಕಾರ್ಯಕರ್ತರು ಕೆರಳಿದ್ರು. ರೇಪಿಸ್ಟ್ ಮುನಿರತ್ನ ಕೆಳಗೆ ಬಾರಯ್ಯ ಅಂತ ಘೋಷಣೆ ಕೂಗಿದ್ರು. ಮುನಿರತ್ನ ಧರಿಸಿದ್ದ ಆರ್ಎಸ್ಎಸ್ ಟೋಪಿ ಕಿತ್ಕೊಂಡ್ರು. ಈ ವೇಳೆ ಬೆಂಬಲಿಗರು ಮತ್ತು ಡಿಕೆಶಿ ಬೆಂಬಲಿಗರ ನಡುವೆ ದೊಡ್ಡ ಹೈಡ್ರಾಮವೇ ನಡೆದೋಯಿತು. ಗಲಾಟೆ ತೀವ್ರಗೊಳ್ಳುತ್ತಿದ್ದಂತೆ ಮುನಿರತ್ನ ಅವರನ್ನ ಪೊಲೀಸರು ಜೆಪಿ ಪಾರ್ಕ್ನಿಂದ ಕರೆದೊಯ್ದಿದ್ದಾರೆ. ವೇದಿಕೆಯಿಂದ ಹೊರಬಂದ ಶಾಸಕ ಮುನಿರತ್ನ ಕೆಂಡವಾದ್ರು. ಕಾಂಗ್ರೆಸ್ ಕಾರ್ಯಕರ್ತರು ಆರ್ಎಸ್ಎಸ್ ಟೋಪಿ ಕಿತ್ಕೊಂಡ್ರು, ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕಿಡಿಕಾರಿದ್ದಾರೆ. ನಾನು ಆರ್ಎಸ್ಎಸ್ ಕಾರ್ಯಕ್ರಮ ಕೊಟ್ಟು ಬಂದ್ರೆ ಇದನ್ನ ಕಿತ್ತಿ ಹೊಡೆಯೋದೇನ್ರಿ? ಆರ್ಎಸ್ಎಸ್ ಇವತ್ತು ನಿಮ್ಗೆ ಗೊತ್ತಲ್ಲ, ಎಲ್ರಿಗೂ ಗೊತ್ತಲ್ಲ, ಎಲ್ಲಾ ಕಡೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಲ್ಲ. 100ನೇ ವರ್ಷದ ಕಾರ್ಯಕ್ರಮ, ನಾನು ಆರ್ಎಸ್ಎಸ್ ಕಾರ್ಯಕ್ರಮ ಇವತ್ತು ಮುಗಿಸ್ಕೊಂಡ್ ಬಂದ್ರೆ ಕರಿ ಟೋಪಿ ಅಂತ ಕರೀತಾರೆ. ಜನ ನನ್ನ ಆಯ್ಕೆ ಮಾಡ್ಕೊಂಡು ನಾನು ಜನರಿಗೆ ಗುಲಾಮಾರಿ. ನಾನು ನೀವು ನನ್ನನ್ನ ಟೋಪಿ ಬಾಯಿಲೆ ಅಂದ್ರೆ ಅದು ಜನರಿಗೆ ಕರೆಯೋದ್ರಿ, ಅದು ನನ್ನನ್ನು ಕರೆಯೋದಲ್ಲ, ಅದು ನನಗೆ ಕರೆದಿಲ್ಲ, ನನ್ನ ಜನರಿಗೆ ಮಾತ್ರ ಮಾಡ್ತಾ ಇರೋ ಅವಮಾನ ಇದು. ಬಿಜೆಪಿ ಶಾಸಕ ಮುನಿರತ್ನ ಆರೋಪಗಳಿಗೆ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ಸ್ಥಳೀಯ ಶಾಸಕರಿಗೆ ತಾಳ್ಮೆ ಇಲ್ಲ, ಗಲಾಟೆ ಮಾಡಲೆಂದೇ ಬಂದಿದ್ರು, ನಾವಲ್ಲ ಅವರೇ ಆರ್ಎಸ್ಎಸ್ಗೆ ಅಗೌರವ ತೋರಿದ್ದಾರೆ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಪಾಪ MLAಗೆ ಪೇಷನ್ಸ್ ಇರಲಿಲ್ಲ. ಈ ಸಭೆಗೆ ಅವಮಾನ ಮಾಡಬೇಕು ಅಂತ ಬಂದ್ರು, ಏನು ಗೊತ್ತಿಲ್ಲ. ಆಯ್ತು ಬಿಡೋದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೋಡಿ ಪಾಪ ಅವ್ರಿಗೆ ರಾಜಕಾರಣ ಮಾಡ್ಬೇಕು. ನೋಡಿ ಪಾಪ RSS ಸಂಸ್ಥೆಗೆ ಅಗೌರವ ತರುವಂತ ಕೆಲಸ. ಇಲ್ಲಿ RSSಗೂ ಇದಕ್ಕೂ ಏನು ಸಂಬಂಧ? ಆ ಟೊಪ್ಪಿ ಹಾಕೊಂಡು, ಆ ಪ್ಯಾಂಟ್ ಹಾಕೊಂಡು ಅವ್ರದೇ ಆದಂತ ಒಂದು ಸಂಸ್ಥೆನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನ್ಗಲ್ಲ ಅವಮಾನ, ಆ ಸಂಸ್ಥೆಗೆ ಅವಮಾನ. ಡಿಕೆ ಬ್ರದರ್ಸ್ ವಿರುದ್ಧ ಮತ್ತೆ ಕೆಂಡ ಕಾರಿದ ಶಾಸಕ ಮುನಿರತ್ನ ಒಂದು ಹೆಣ್ಣಿಗೋಸ್ಕರ ಇದೆಲ್ಲ ನಡೆಯುತ್ತಿದೆ, ಆ ಹೆಣ್ಣನ್ನ MLA ಮಾಡಬೇಕು ಅಂತ ಇಡೀ ಕ್ಷೇತ್ರ ಹಾಳು ಮಾಡ್ತಿದ್ದಾರೆ ಅಂತ ಪರೋಕ್ಷವಾಗಿ ಕುಸುಮ ಹೆಸರೇಳದೆ ಕಿಡಿಕಾರಿದ್ರು. ಇನ್ನು ಶಾಸಕ ಮುನಿರತ್ನಗೆ ಕೌಂಟರ್ ಕೊಟ್ಟಿರೋ ಕುಸುಮ, ಒಂದು ಹೆಣ್ಣಿನ ಬಗ್ಗೆ ತಾತ್ಸಾರ ಯಾಕೆ, ಬೇರೊಬ್ಬರ ಪತ್ನಿ ಮಗಳನ್ನ ಮಂಚಕ್ಕೆ ಕರೆದ ಮಹಾಪುರುಷ ನೀವು ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮಹಾಭಾರತ ಯುದ್ಧ ನಡೆದಿದ್ದು ಎಣ್ಣೆ, ರಾಮಾಯಣ ನಡೆದಿದ್ದು ಹೆಣ್ಣೆ. ಈ RR ನಗರದಲ್ಲಿ ಕುರುಕ್ಷೇತ್ರ ನಡೀತಾ ಇರೋದು ಒಂದು ಹೆಣ್ಣೆ. ಆ ಮಹಾನುಭಾವ DK ರವಿ ಬದುಕಿದ್ರೆ ನನಗೆ ಈ ಜೈಲಿಗೂ ಹೋಗ್ತಾ ಇರಲಿಲ್ಲ, ಇವತ್ತು ನನಗೆ ಈ ವನವಾಸನೂ ಇರ್ತಾ ಇರಲಿಲ್ಲ.
ಇಷ್ಟೊಂದು ನೋವು ಅನುಭವಿಸ್ತಾ ಇರಲಿಲ್ಲ. ಲಂಚ ಕೊಡಿ, ಲಂಚ ಕೊಡದೆ ಹೋದ್ರೆ ನಿಮ್ಮ ಹೆಣ್ಮಕ್ಳನ್ನ ನನ್ನ ಮಂಚಕ್ಕೆ ಕಳಿಸಿ ಅಂತ ಹೇಳುವಂತ ಶಾಸಕರಿಗೆ ಅವ್ರು ಮಾಡ್ತಾ ಇರೋ ದೌರ್ಜನ್ಯನ ಇಡೀ ಜನಸಾಮಾನ್ಯರು ನೋಡಿದ್ದಾರೆ. ಅವ್ರ ಮೇಲೆ ದೌರ್ಜನ್ಯ ಮಾಡುವಂತ ಶಕ್ತಿ ಬಹುಶಃ ಇನ್ನು ಯಾರಿಗೂ ಬಂದಿಲ್ಲ. ಶಾಸಕ ಮುನಿರತ್ನ ವಿರುದ್ಧ ಕುಸುಮ ಹನುಮಂತರಾಯಪ್ಪ ಆಕ್ರೋಶ ಹೊರಹಾಕಿದ್ದಾರೆ. ಬಿಜೆಪಿ ಶಾಸಕ ಮುನಿರತ್ನಗೆ ಒಂದು ಹೆಣ್ಣಿನ ಬಗ್ಗೆ ತಾತ್ಸಾರ ಯಾಕೆ? ಬ್ರಿಟಿಷರ ವಿರುದ್ಧ ಹೋರಾಡಿದ ರಾಣಿ ಲಕ್ಷ್ಮೀಬಾಯಿ ಕೂಡ ಹೆಣ್ಣು. ಸಮಾಜದ ಸುಧಾರಣೆಗಾಗಿ ಹೋರಾಡಿದ ಸಾವಿತ್ರಿಬಾಯಿ ಫುಲೆ ಹೆಣ್ಣು. 2 ಬಾರಿ ಪ್ರಧಾನಿಯಾಗಿ ದೇಶ ಆಳಿದ ಇಂದಿರಾ ಗಾಂಧಿ ಹೆಣ್ಣು. ಶಾಸಕ ಮುನಿರತ್ನಗೆ ಜನ್ಮ ನೀಡಿದ್ದು ಕೂಡ ಹೆಣ್ಣು ಮಗಳು. ಇದೇ ರೀತಿ ತುಚ್ಛವಾಗಿ ಮಾತನಾಡಿದ್ರೆ ಕಾನೂನಿನ ಮೂಲಕ ಹೋರಾಟ ಮಾಡ್ತೀನಿ ಅಂತ ಎಚ್ಚರಿಕೆ ನೀಡಿದ್ರು. ಇನ್ನು ಮುನಿರತ್ನ ಬೆಂಬಲಕ್ಕೆ ನಿಂತಿರೋ ಬಿಜೆಪಿ ನಾಯಕರು ರೌಡಿಸಂ, ಪಾಳೆಗಾರಿಕೆ ಮಿತಿ ಮೀರಿದೆ ಅಂತ ಡಿಕೆಶಿ ವಿರುದ್ಧ ಗರ್ಜಿಸಿದ್ದಾರೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ತಮ್ಮ ಪಾಳೆಗಾರಿಕೆ ಸಂಸ್ಕೃತಿಯನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದ್ದಾರೆ. ಅಧಿಕಾರ ಶಾಶ್ವತವಾಗಿರ್ತದೆ ಅನ್ನೋ ಭಾವನೆಯಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇದ್ದಂತೆ ಕಾಣ್ತಾ ಇದೆ. ಈ ನಡೆಗೆ ಮಾನ್ಯತೆ ಅಲ್ಲ, ಇದು ಒಂದು ಕಾಂಗ್ರೆಸ್ ಪಕ್ಷದ ಒಂದು ದೌರ್ಜನ್ಯ ಅಥವಾ ಅಟ್ಟಹಾಸ ಅಂತ ಹೇಳ್ಬೋದು. ಈ ರೀತಿ ಒಂದು ಗೂಂಡಾಗಿರಿಯನ್ನ ಮಾಡುವಂತ ಪ್ರವೃತ್ತಿ ನಾವು ಸಂಪೂರ್ಣವಾಗಿ ಖಂಡಿಸುವಂತದ್ದಾಗುತ್ತೆ. ಶಾಸಕರ ಮೇಲೆ ಹಲ್ಲೆ ಯತ್ನ ಆಗಿದ್ರೆ ಅದು ಅತ್ಯಂತ ಖಂಡನೀಯ. ಯಾಕೆ ಸೊಕ್ಕು ಬಾಳ ಬಂದದಂತ ಅಷ್ಟ ಜನ ಸೊಕ್ಕು ಇಳಿಸ್ತಾರೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಶಿಷ್ಟಾಚಾರ ಮರೆತಿದ್ದಾರೆ, ತುಗಲಕ್ ದರ್ಬಾರ್ ಮಾಡ್ತಿದ್ದಾರೆ ಅಂತ ಎಸ್ ಮುನಿಸ್ವಾಮಿ ಕೆಂಡ ಕಾರಿದ್ರು. ರಾಷ್ಟ್ರಪತಿ ಬಂದ್ರು ಸ್ಥಳೀಯ ಜನಪ್ರತಿನಿಧಿಯ ಅಧ್ಯಕ್ಷತೆ ಇರುತ್ತೆ, ಆದ್ರೆ ಡಿಕೆ ಸ್ಥಳೀಯ ಶಾಸಕರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ. ಡಿಸಿಎಂ ಡಿಕೆ ಕ್ಷಮೆಯಾಚಿಸಬೇಕು ಅಂತ ಕೋಲಾರದಲ್ಲಿ ಬಿಜೆಪಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ MDH